ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮ್ಮ ಸೊಸೈಟಿಲಿ ಸಹ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡಿದ್ವಿ. ಇದನ್ನು ಲಾಸ್ಟ್ ಇಯರ್ ಸಹ ಮಾಡಿದ್ರು ಆ್ಯಂಡ್ ವ್ಲಾಗ್ ಸಹ ಮಾಡಿದ್ದೆ. ಅದಕ್ಕೆ ಈ ಸಲ ಚಿಕ್ಕದಾಗಿ ತೋರಿಸೋಣ ಅಂತ. ಬೆಳಗ್ಗೆ 8:30ಕ್ಕೆ ಫ್ಲಾಗ್ ಹಾಯಿಸ್ಟಿಂಗ್ ಇತ್ತು. ಇದು ಬಂದು ನಮ್ಮ ಸೊಸೈಟಿಯ ಎಂಟ್ರೆನ್ಸ್ ಎಲ್ಲ ಇದೆ. ಈ ಸಲ ಫ್ಲಾಗ್ ಹಾಯಿಸ್ಟಿಂಗ್ ಬಂದು ಸೀನಿಯರ್ ಸಿಟಿಸನ್ ಅಂದರೆ ದೊಡ್ಡವರು ಎಲ್ಲರೂ ಸೇರಿಬಿಟ್ಟು ಏಜ್ಡ್ ಪರ್ಸನ್ಸ್ ಎಲ್ಲ ಸೇರಿ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದ್ದು. ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದ ನಂತರ ನ್ಯಾಷನಲ್ ಆಂಥಮ್ ಇತ್ತು. ಅದಾದಮೇಲೆ ಸ್ಪೀಚ್ ಸಹ ಇತ್ತು. ಕೆಲವರು ಕನ್ನಡದಲ್ಲಿ ಭಾಷಣ ಮಾಡಿದ್ರು, ಕೆಲವರು ಹಿಂದಿಲಿ ಭಾಷಣ ಮಾಡಿದ್ರು, ಮತ್ತು ಪುಟ್ಟ ಮಕ್ಕಳು ದೇಶಭಕ್ತಿ ಗೀತೆ ಹಾಡಿದ್ರು. ಮತ್ತು ಈ ಸಲ ವುಮೆನ್ಸ್ ಕ್ರಿಕೆಟ್ ಟೀಮ್ ಇತ್ತು ನಮ್ಮ ಸೊಸೈಟಿಲಿ. ಅವ್ರು ಗೆದ್ದಿರೋರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಹ ಇತ್ತು. ಇದಾದ ನಂತರ ಹಿಂದಿಲಿ ದೇಶಭಕ್ತಿ ಗೀತೆ ಆದಮೇಲೆ ಕನ್ನಡದಲ್ಲಿ ಸಹ ದೇಶದ ಬಗ್ಗೆ ಹಾಡು ಹೇಳಿದ್ರು. ನಂತರ ಎಂಡಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಇತ್ತು. ಎಲ್ಲರಿಗೂ ಒಂದು ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂತ ಎಲ್ಲ ಸ್ಪೀಚ್ ಕೊಟ್ಟರು ಅವರು. ನಂತರ ಎಲ್ಲ ಸೊಸೈಟಿಲಿರೋರು ಎಲ್ಲರಿಗೂ ಬ್ರೇಕ್ಫಾಸ್ಟ್ ಪ್ರೊವೈಡ್ ಮಾಡಿದರು. ಎಲ್ಲರೂ ಕ್ಯೂಲಿ ಬಂದು ಲೇಡೀಸು ಜೆಂಟ್ಸು ಏಜ್ಡ್ ಎಲ್ಲರಿಗೂ ಸಹ ಇತ್ತು. ತಿಂಡಿ ಬಂದು ಇಡ್ಲಿ ಮತ್ತು ಕೇಸರಿ ಬಾತು, ದೆನ್ ಇಡ್ಲಿಗೆ ಒಂದು ವಡೆ, ಚಟ್ನಿ, ಸಾಂಬಾರು ಎಲ್ಲ ಇತ್ತು. ಗಮ್ಮತ್ತಿತ್ತು, ಚೆನ್ನಾಗಿತ್ತು. ಚಹಾ ಸಹ ಇತ್ತು. ಕ್ಯಾಟ್ರಿಂಗ್ ಅವ್ರಿಗೆ ಟೈಮಿಂಗ್ಸ್ ಹೇಳಿದರು ಅನಿಸುತ್ತೆ. ಸೊ ತಂದಾಗ ಬಿಸಿ ಬಿಸಿ ಇತ್ತು. ಖುಷಿ ಆಯ್ತು ನನಗಂತೂ, ಚೆನ್ನಾಗಿತ್ತು, ರುಚಿ ಇತ್ತು. ನಂತರ ಫೋಟೋಸ್ ತೊಗೊಂಡ್ವಿ. ಸ್ಕಂದ ಮತ್ತು ವೃಂದ ಅವ್ರ ಸ್ಕೂಲಲ್ಲಿ ಕೊಟ್ಟಿದ್ದು ಟಿ ಶರ್ಟ್ ಹಾಕ್ಕೊಂಡಿದ್ರು ಆ್ಯಂಡ್ ನಾನು ವೈಟ್ ಆ್ಯಂಡ್ ಆರೆಂಜ್ ಹಾಕ್ಕೊಂಡಿದ್ದೆ. ಹೀಗೆ ನಮ್ಮ ಸೊಸೈಟಿಲಿ ಎಲ್ಲರೂ ಸೇರಿಯಾಗಿ ಒಗ್ಗಟ್ಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನೈಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ತೊಗೊಂಡ್ವಿ. ಹೀಗಿತ್ತು ನಮ್ಮ ಇಂಡಿಪೆಂಡೆನ್ಸ್ ಡೇ. ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್.